ಅಂಕಲ್ ಸ್ವಲ್ಪ ಎದುರೋಗ್ಬಿಟ್ರು ವಿಡಿಯೋ ಮಾಡ್ತಾರೆ ನೋಡ್ಬಿಟ್ಟು. ಆಯ್ತಾಯ್ತು ಅಯ್ಯ ಕೂರ್ಕ್ಬೇಡಿ. ಹಾಯ್ ಎಲ್ರಿಗೂ KR ಮಾರ್ಕೆಟ್ಗೆ ಸ್ವಾಗತ. ಬೆಂಗಳೂರಿನ ಅತ್ಯಂತ ದೊಡ್ಡ ಮಾರ್ಕೆಟು. ಇವತ್ತು ನಾನು KR ಮಾರ್ಕೆಟಲ್ಲಿ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಸಂಡೇ ಬಜಾರ್ ಅಂತ ನಡೆಯುತ್ತೆ. ಯೂಶಲಿ ಇದನ್ನು ಜನರು ಚೋರ್ ಬಜಾರ್ ಅಂತಲೂ ಕರೀತಾರೆ. ಚೋರ್ ಬಜಾರ್ ಅಂತ ಏನು ಕರೀತಾರೆ ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ನೀವು ಜನಗಳು ನೋಡ್ಬೋದು, ಸಿಕ್ಕಾಬಿಟ್ಟೆ ಜನ ಇದ್ದಾರೆ ಇಲ್ಲಿ. ಇವತ್ತೇನು ಗೊತ್ತಾ, ಇವತ್ತು ಪೊಂಗಲ್ ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ತುಂಬ ಜನ ಎಲ್ಲ ಊರಿಗೆ ಹೋಗಿರ್ತಾರೆ, ಹಾಗಾಗಿ ಜನ ಕಮ್ಮಿ ಇದ್ದಾರೆ. ಇಲ್ಲೇ ಇಲ್ಲ ಅಂದರೆ ನೀವು ಎಂಟ್ರೆನ್ಸಲ್ಲಿ ಜಸ್ಟ್ ಎಂಟ್ರಿ ಕೊಟ್ಟರೆ ಎಂಡಿಗೆ ಅವರೇ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆ ಥರ ನೀವು ನೋಡಿರ್ಬೋದು. ಸೈಡಲ್ಲಿ ಎಲ್ಲ ಇವತ್ತು ರೋಡ್ ಸೈಡಲ್ಲಿ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಸೊ ಈ ಮಾರ್ಕೆಟಲ್ಲಿ ನಿಮಗೆ ಏನೇನು ಸಿಗಲ್ಲ ಅಂತ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ತರಕಾರಿ, ಬಟ್ಟೆ ಅಂಗಡಿಗಳು, ಕಾಸ್ಮೆಟಿಕ್ಸು, ಡೆಕೋರೇಷನ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ. ಆದರೆ ಸ್ವಲ್ಪ ವ್ಯಾಪಾರ ಮಾಡುವಾಗ ಹುಷಾರಾಗಿರ್ಬೇಕಷ್ಟೇ. ಇಲ್ಲೇನು ಅಂದರೆ ಕನ್ನಡದವ್ರಿಗಿಂತ ಬೇರೆಯವರು ತುಂಬ ಜನ ಇದ್ದಾರೆ. ನಿಮಗೆಲ್ಲ ಗೊತ್ತು, ಚಿಕ್ಕಪೇಟೆ ಅಂತ ಬಂದರೆ ಮಾರ್ವಾಡೀಸು ತುಂಬ ಜನ ಇದ್ದಾರೆ. ಅವ್ರದ್ದೊಂದು ಸಂಘನೇ ಇದೆ ಚಿಕ್ಕಪೇಟೆಯಲ್ಲಿ. ಅದೇ ಥರ KR ಮಾರ್ಕೆಟಲ್ಲೂ ಅಷ್ಟೇ. ಸ್ವಲ್ಪ ವೀಡಿಯೋ ಮಾಡೋವಾಗಲೂ ಆಚೆ ಈಚೆ ಸ್ವಲ್ಪ ಹುಷಾರಾಗಿ ವಿಡಿಯೋ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲರಿಗೂ ಸಾಟರ್ಡೆ ಸಂಡೇ ರಜಾ ಇರೋದ್ರಿಂದ ತುಂಬ ಜನ ಬಂದಿರ್ತಾರೆ ಮಾರ್ಕೆಟ್ಗೆ. ಆ್ಯಂಡ್ ಇಲ್ಲಿ ನೀವು ನೋಡಿರ್ಬೋದು, ರೋಡ್ ಸೈಡಲ್ಲಿ ಈ ಅಂಗಡಿಗಳೇನಾಗಿರುತ್ತೆ ಎಲ್ಲ ಒಳಗಡೆ ಇರುತ್ತೆ. ಆ ಅಂಗಡಿಯವ್ರು ಏನು ಮಾಡಿರ್ತಾರೆ, ಒಬ್ಬೊಬ್ಬರನ್ನ ಇಲ್ಲೇ ರೋಡಲ್ಲಿ ಬಿಟ್ಟಿರ್ತಾರೆ. ಅಂದರೆ ಯಾರು ಏನೇನು ಹುಡ್ಕೊಂಬರ್ತಾರೆ ಅವ್ರನ್ನ ಅಂಗಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವರೇನೆ. ನಾವು ಇಲ್ಲಿಗೆ ಜಸ್ಟ್ ಎಂಟ್ರಿ ಕೊಟ್ಟರೆ ಸಾಕು, ಅವರೇ ಬಂದು ಕೇಳ್ತಾರೆ ಏನು ಬೇಕು ಅಂತ. ಇಂಥದ್ದು ಬೇಕು ಅಂದರೆ ಅವರೇ ಕರ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ತೋರಿಸ್ತೀನಿ, ನಮ್ಮ ಲೆಫ್ಟ್ ಸೈಡ್ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಅವರೇ ನಿಂತ್ಕೊಂಡು ಕೇಳೋದು ಯಾರ್ಯಾರಿಗೆ ಏನೇನು ಬೇಕು ಅಂತ. ಇಂಥದ್ದು ಬೇಕು ಅಂದರೆ ಅವರ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕೂರ್ಕ್ಬೇಡಿ ಕೂರ್ಕ್ಬೇಡಿ ದಿಸ್ ಒನ್ ಕರೆಕ್ಟ್. ಯಾ ಕರೆಕ್ಟ್, ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ವಿಡಿಯೋ ಮಾಡ್ಕೊಂಡು ಹೋದರೆ ನೋಡಿ ಪ್ರತಿಯೊಬ್ಬರು ಬಂದು ಮಾತಾಡಿಸ್ತಾರೆ. ಒಂಥರ ಸಿನಿಮಾ ಶೂಟಿಂಗು. ನೀವು ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಹಂಗೇನೆ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡಿ. ಎಲ್ಲರೂ ನಮ್ಮನೆ ನೋಡ್ತಾ ಇರ್ತಾರೆ. ಇದು ಯಾವ ರೋಡ್ ಇದು? ಬಡೇಪೇಟೆ. ನಾವು ಈ ಕಡೆ ಯಾವುದಿದು, ಇದು ಚಿಕ್ಕಪೇಟೆ ಮೇನ್ ರೋಡು. ನಾವು ಬಟ್ಟೆ ಅಂಗಡಿ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ಒಳಗಡೆ ಎಲ್ಲ ಹೋದರೆ ಬರೀ ಬಟ್ಟೆಗಳೇ. ಇವಾಗ ನಾವು ಬಂದಿರೋದು ಸಂಡೇ ಬಜಾರ್ ಆದ್ದರಿಂದ ನಾವು ದಾರಿ ಚೇಂಜ್ ಮಾಡಬೇಕು ಇವಾಗ. ಆ್ಯಕ್ಚುಲಿ ನನಗೆ ಇಲ್ಲಿ ಕರೆಕ್ಟಾಗಿ ರೂಟ್ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ನ ಕೂಡ ಕರ್ಕೊಂಡ್ಬಂದಿದ್ದೀನಿ, ಹೆಲ್ಪ್ ಮಾಡ್ತಾನೆ ಅಂತ. ಬಟ್ ಸುಮಾರು ವರ್ಷನೇ ಆಗೋಯ್ತು, ಆಲ್ಮೋಸ್ಟ್ ಒಂದು 5-6 ವರ್ಷ ಆಯಿತು ಅನಿಸುತ್ತೆ ನಾವು ಈ ಏರಿಯಾಗೆ ಬಂದು ಇಲ್ಲಿ ಈ ಸಂಡೇ ಬಜಾರ್ಗೆ ವಿಸಿಟ್ ಮಾಡಿ. ಅವನಿಗೂ ಮರ್ತೋಗ್ಬಿಟ್ಟಿದೆ. ನಾವೇ ಇವಾಗ ಕೇಳ್ಕೊಂಡು ಹೋಗಬೇಕು ಯಾವ ಕಡೆ ಹೋಗೋದು ಅಂತ. ಸೊ ಇಲ್ಲಿ ದಾರಿಲಿ ನಡ್ಕೊಂಡು ಹೋಗುವಾಗ ಬರೋ ಜನ ಎಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನನಗನ್ಸಿ. ಈ ಶೂಟಿಂಗ್ ಮಾಡುವಾಗೆಲ್ಲ ಯಾವ ಥರ ಮಾಡ್ತಾರೆ ಅಂತ. ಇದೇನೇ ರೋಡು? ಇದು ಎಕ್ಸಿಟಾ? ಆ ಕಡೆ ಸ್ಟ್ರೈಟ್ ಹೋಗ್ಬೇಕಾ? ಸ್ಟ್ರೈಟ್ ಹೋಗೋಣ, ಕೇಳ ನೀರು. ಆ ಕಡೆ ಸಂಡೇ ಬಜಾರ್. ಹಾಂ, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾ? ಚಿಕ್ಕಪೇಟೆ ರೋಡ ಇದು? ಚಿಕ್ಕಪೇಟೆ ರೋಡ್ ಇದೇನೇ ಸರ್ಕಲ್ ಸಿಗುತ್ತೆ. ಓಕೆ, ಲೆಫ್ಟ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಅಭಿಷೇಕ್. ಓಕೆ, ಥ್ಯಾಂಕ್ ಯು. ನಾವು ಆ್ಯಕ್ಚುಲಿ ಕರೆಕ್ಟ್ ರೂಟಲ್ಲೇ ಹೋಗ್ತಾ ಇದ್ವಿ, ಬಟ್ ನಾವೇ ಕನ್ಫ್ಯೂಸ್ ಆಗಿ ಮತ್ತೆ ರಿಟರ್ನ್ ಬಂದ್ಬಿಟ್ವಿ. ಗಾಳಿಗೆ ಅಣ್ಣಂದು ಛತ್ರಿಗಳೆಲ್ಲ ಹಾರೋಗ್ತಾ ಇದೆ. ಇದು ಆ್ಯಕ್ಚುಲಿ ಚಿಕ್ಕಪೇಟೆ ಮೇನ್ ರೋಡು. ನಿಮಗೆ ಬಟ್ಟೆ ಅಂಗಡಿಗಳೆಲ್ಲ ಆಲ್ಮೋಸ್ಟು ಇಲ್ಲೇ ಸಿಗೋದು. ಹೋಲ್ಸೇಲಾಗಿ ಯಾರು ಬಟ್ಟೆಗಳೆಲ್ಲ ತೊಗೋಬೇಕು ಅಂದರೆ ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ಚೀಪಾಗಿ ಸಿಗುತ್ತೆ. ನೋಡಿ, ಮದುವೆ ಹುಡುಗಿರು ಅಲಂಕಾರಕ್ಕೆ ತಗೋತಿರಲ್ಲ, ಎಲ್ಲ ಐಟಮ್ಸು ಇಲ್ಲೇ ಇದ್ದಾವೆ. ಏನು ಇನ್ನೊಂದು ಫೋಟೋ ಹಿಡಿಯೋಣ ಅಂದೆ. ಫೋಟೋನಾ? ನೀವೇನು ಮಾಡ್ತಾ ಇರೋದು? ಇವನು ಇಲ್ಲಿ ಕೆಲಸ ಮಾಡ್ತಾನೆ. ಯಾವ ಅಂಗಡಿಲಿ? ನಾನು ಆ ಕಡೆ ಬೇರೆ ಮಹಾಗೌರಿ ಅಂತ. ಅವ್ರಿಗೆ ಕನ್ನಡ ಬರಲ್ವಾ? ಕನ್ನಡ ಬರ್ತದೆ. ಮಾತಾಡ ಡೈ ಫೇಸ್ ರಾಯಿ. ಕನ್ನಡ ಮಾತಾಡಬೇಕು. ಯಾವ ಊರು ನಿಮ್ಮದು? ನಿಮ್ದು ಇದೇ ಊರೇನಾ? ಓಕೆ, ಏನು ಮಾಡ್ತಿದ್ದೀರಾ? ನಾನು ಕೆಲಸ ಮಾಡ್ತೀನಿ. ಏನು ಓದಿದ್ದೆಲ್ಲ? ಸೆಕೆಂಡ್ ಇಯರ್ ಓದಿದ್ದೀನಿ. ಆಮೇಲೆ ಬಿಸ್ನೆಸ್ ಇಲ್ಲಿ ಕೆಲಸ ಮಾಡೋದಾ? ಗುರು, ಇಲ್ಲಿ ಯಾರು ಸೇಲ್ಸ್ ಮ್ಯಾನ್ಗಳು ಯಾರು ಅಂಗಡಿ ಒಳಗಡೆ ಇರಲ್ಲ, ಎಲ್ಲ ರೋಡಲ್ಲೇ ಇರ್ತಾರೆ. ಏನಾದ್ರು ಸ್ವಲ್ಪ ಅದು ಇದು ಬೇಕು ಅಂದರೆ ನಿಮ್ಮನ್ನ ಕರ್ಕೊಂಡು ಹೋಗೋದಲ್ಲ, ಎತ್ತಕೊಂಡೇ ಹೋಗ್ಬಿಡ್ತಾರೆ ಅನ್ಸುತ್ತೆ ಇಲ್ಲಿ. ಸೊ ನೋಡಿ, ಇಲ್ಲಿ ನನ್ನ ಬ್ಯಾಕ್ ಸೈಡ್ ಇದಾರಲ್ಲ,
ಇವರೆಲ್ಲ ಅಷ್ಟೇ, ಎಲ್ಲ ಬಕ್ರಗಳನ್ನ ಹಿಡಿತಾ ಇರ್ತಾರೆ. ಯಾರಾದರೂ ಒಬ್ಬರು ಬಕ್ರ ಸಿಗಾಕಂತು ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಬಟ್ಟೆಗಳೆಲ್ಲ ನೋಡ್ಬೋದು, ಎಲ್ಲ 200, 300 ರೂಪಾಯಿ, 100 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಎಲ್ಲ ನೋಡಬೇಕಂದ್ರೆ ನೀವು ನೋಡಿ ತೊಗೋಬೇಕು ಅಷ್ಟೇ. ನೀವು ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ನೋಡಿ, ಹಳೆ ಬೀಗದ ಕೀಗಳು, ಹಳೆ ಬೀಗಗಳು, ಕೀ, ಕ್ಯಾಸೆಟ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಹಳೆ ಕಾಲದ್ದು ಟೇಪ್ ರಿಕಾರ್ಡು, ಕ್ಯಾಸೆಟ್ಗಳು, ಕತ್ರಿ ಏನೇನೋ ಇದೆ ಇಟ್ಟಿದ್ದಾರೆ ಇಲ್ಲಿ. ಅಂಕಲ್ ನಿಮ್ದೇನೆ ಇದು ಅಂಗಡಿ? ಏನಿಲ್ಲ, ನಾರ್ಮಲ್ ವಿಡಿಯೋ ಅಷ್ಟೇ. ಅಂಕಲ್ ಸ್ವಲ್ಪ ಎದುರೋಗ್ಬಿಟ್ರು ವಿಡಿಯೋ ಮಾಡ್ತಾರೆ ಅಂದ್ಬಿಟ್ಟು. ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಇವತ್ತು ಸಾಕಷ್ಟು ಸಂಡೇ ಬಜಾರಲ್ಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ, ಬಟ್ ಆದರೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ, ಬಟ್ ಇವತ್ತು ಬರೀ ಬಟ್ಟೆಗಳೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಶೂಗಳೆಲ್ಲ ಇದ್ದಾವೆ, ಯಾವ್ಯಾವ ಬ್ರ್ಯಾಂಡ್ ಶೂಗಳು ಬೇಕು ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಬಂದರೆ ನಿಮಗೆ ಹೆಡ್ಫೋನು, ಹೆಡ್ಸೆಟ್ಟು, ಟ್ರಿಮ್ಮರು, ಸ್ಪೀಕರ್ಸ್ ಎಲ್ಲ ಇದ್ದಾವೆ. ಅಣ್ಣ ಎಷ್ಟಿದು? ಎಷ್ಟು ಇವೆಲ್ಲ? ಎಲ್ಲ 50. ಇವೆಲ್ಲ ಮೈಕೆಲ್ಲ? ಹೌದಾ. ಪ್ರೈಸು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅವ್ರನ್ನ ಕೇಳಬೇಕು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ತಗೊಂಡೋಗಿ 1-2 ದಿನ ಬಂದರೆ ನಿಮ್ಮ ಅದೃಷ್ಟ ಅಷ್ಟೇ. ಇಲ್ಲಿ ನೋಡಿ, ಆ್ಯಕ್ಚುಲ್ ಗುಜರಿ ಐಟಮ್ಸು ಇಲ್ಲಿದ್ದಾವೆ. ಕಬ್ಬಣದ ಐಟಮ್ಸ್ ಏನೇನು ಬೇಕು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಡಂಬಲ್ಸ್ ಇದ್ದಾವೆ. ಡಂಬಲ್ಸ್ ಇದೆ, ಎಷ್ಟು ಕೆಜಿ ಇದೆ ಗೊತ್ತಿಲ್ವಲ್ಲ ಇದು. ಪರವಾಗಿಲ್ಲ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಆಯ್ತಾಯ್ತು. ಇಲ್ಲಿ ಏನು ಗೊತ್ತಾ, ಯೂಶ್ವಲಿ ಎಲ್ಲ ಒಳ್ಳೆ ಮನ್ಗಳು ಯಾವುವು ಇರಲ್ಲ, ಎಲ್ಲ ಕದ್ದಿರೋದು ಅಲ್ಲಿ ಇಲ್ಲಿ ಎತ್ಕೊಬಂದಿರ್ತಾರೆ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಷ್ಟು ಈಸಿಯಾಗಿ. ಸೊ ಈ ಕಡೆ ನೋಡ್ಬೋದು ನೀವು, ಸ್ಟವ್, ವಾಷಿಂಗ್ ಮಿಷಿನು, ಮಿಕ್ಸಿ, ಪ್ರತಿಯೊಂದು ಐಟಮ್ಸ್ ಇಲ್ಲಿದ್ದಾವೆ. ಸೊ ಇಲ್ಲಿ ಹೆಂಗೆ ಅಂದರೆ ನಿಮ್ಗೆ ಏನಿರೋ ತಗೊಳ್ಳೋರಿಗೆ ಅಷ್ಟೇ ಅಲೋ ಮಾಡ್ತಾರೆ, ವೀಡಿಯೋ ಮಾಡೋರಿಗೆಲ್ಲ ಅಲೋ ಮಾಡಲ್ಲ. ವೀಡಿಯೋ ಮಾಡ್ತಾರೆ ಅದು ಗೊತ್ತಾದರೆ ಮೈ ಮೇಲೆ ಬಂದ್ಬಿಡ್ತಾರೆ.